ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾನು ಸೌತ್ ಬ್ಯಾಂಗ್ಳೂರಲ್ಲಿದ್ದೀನಿ. ಸೌತ್ ಬ್ಯಾಂಗ್ಳೂರಲ್ಲಿ ಎಲ್ಲಿ ಅಂತ ಅಂದರೆ HSR ಲೇಔಟ್ ಬಳಿ ಇದ್ದೀನಿ. ತುಂಬ ಫೇಮಸ್ಸು, ಬೆಂಗಳೂರಲ್ಲಿ ವಾಸ ಮಾಡೋ ಅಂಥ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಆ HSR ಲೇಔಟ್ ಅಂದರೆ ಎಕ್ಸಾಕ್ಟಾಗಿ ಎಲ್ಲಿ ಲಕ್ಷ್ಮೀಪತಿ AECS ಲೇಔಟ್ ಅಂತ ಇದೆ. ಆ ಲೇಔಟಲ್ಲಿದ್ದೀನಿ. ವಾವ್, AECS ಲೇಔಟ್ ಅಂತ ಅಲ್ಲಾಗ ಲಕ್ಷ್ಮೀಪತಿ, ಅದು ತುಂಬ ಫೇಮಸ್ಸು. HSR ಲೇಔಟ್ ಎಷ್ಟು ಫೇಮಸ್ಸು, ಈವನ್ AECS ಲೇಔಟು ಅಷ್ಟೇ ಫೇಮಸ್ಸು. ಹೌದಾ? ಹೌದು. ಓಕೆ ಸರ್, ಒಳ್ಳೇದೇ ಆಯಿತು. ಆ AECS ಲೇಔಟಲ್ಲೇ ಇದೀನಿ ಕಣ್ರಿ. ಆ ಲೇಔಟು ಆ್ಯಕ್ಚುಲಿ BDA ಲೇಔಟು. ಆ ಲೇಔಟಲ್ಲಿ ಸೈಟ್ಗಳಿಗೂ ಮನೆಗಳಿಗೂ ಬೇಡಿಕೆ ಇದೆ ಕಣ್ರಿ, ಭಾಳ ಬೇಡಿಕೆ ಇದೆ ಕಣ್ರಿ. ನಾನು ಹೇಳೋದು ಸತ್ಯನೋ ಸುಳ್ಳು ಅಂತ ಆ AECS ಲೇಔಟ್ ಹೋಗಿ ವಿಚಾರಿಸಿ. ಈವನ್ ಬಾಡಿಗೆಗೂ ಅಷ್ಟೇ ಡಿಮ್ಯಾಂಡು. ಬಾಡಿಗೆ ಅಲ್ಲಿ ಸಿಂಗಲ್ ಬೆಡ್ರೂಮು 18,000 ಕಣ್ರಿ. ಹೌದಾ? ನಿಜ, ನಾನೇ ನಂಬಲಿಲ್ಲ. ಖುದ್ದಾಗ ಓನರ್ ನಾನು ಕರ್ಕೊಂಡಾಗ ಬಾಡಿಗೆ ಮನೆಯಲ್ಲಿ ಕೇಳಿಸಿದ್ರು, ತೋರಿಸಿದ್ರು. ಏನು ರೆಂಟಲ್ ಅಗ್ರಿಮೆಂಟು 18,000 ಕಣ್ರಿ. ನೀನು ಹೋಗಿ ಯಾಕೆ ಎಂಕ್ವೈರಿ ಮಾಡಿದೆ? ಎಸ್, ಇಲ್ಲಿ ವಿಷಯಕ್ಕೆ ಬರ್ತೇನೆ. ಆ AECS ಲೇಔಟಲ್ಲಿ 1,30,000 ಬಾಡಿಗೆ ಆದಾಯ ಬರುವಂಥ ಮತ್ತು ಲಿಫ್ಟ್ ಫೆಸಿಲಿಟಿ ಇರುವಂಥ ಬೇಸ್ಮೆಂಟ್ ಪ್ಲಸ್ G+3 ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ಯಾವುದು ಅಂದರೆ ಇದೆ, ಕಾಣಿಸಿದೆಯಲ್ಲ, ಅದೇ ಬಿಲ್ಡಿಂಗು. ಜಸ್ಟ್ 1.5 ಮಂತ್ ಆಗಿದೆ ಫಿನಿಶ್ ಆಗಿ. ಸೂಪರ್ ಆಗಿದೆ. ಆ್ಯಕ್ಚುಲಿ ಸ್ವಂತಕ್ಕಂತ ನಿರ್ಮಾಣ ಮಾಡಿರೋದು ಅಂತ ಓನರ್ ಹೇಳಿದ್ದಾರೆ. ನೀವು ಅಕ್ಕಪಕ್ಕ ವಿಚಾರಿಸ್ಕೋಬೋದು. ಬನ್ನಿ ಇನ್ ಡಿಟೇಲ್ಡಾಗಿ ನೋಡೋಣ. ಡೈಮೆನ್ಷನ್ 30x40 ಇನ್ ಸ್ಕ್ವೇರ್ ಫೀಟ್, 1,200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ಸೌತ್, ಮೈನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ BBMP, ವಾಟರ್ ಓನ್ ಬೋರ್ವೆಲ್ ಮತ್ತು ಕಾವೇರಿ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ನೋಡಿ, ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ. ಕಾರ್ ಪಾರ್ಕಿಂಗ್ ವಿಶಾಲವಿದೆ. ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಏನಿದೆಯಾ ಅದು ಕಾರ್ ಪಾರ್ಕಿಂಗ್, ಅದಕ್ಕೆ ಬೇಸ್ಮೆಂಟ್ ಅಂತ ಹೇಳಿದ್ದೆ ನಿಮಗೆ. ಸೊ ಈ ಕಾರ್ ಪಾರ್ಕಿಂಗಲ್ಲಿ ಒಂದು 6 ಕಾರ್ನ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ದೊಡ್ಡ ಕಾರ್ಗಳಾದರೆ 4 ಪಾರ್ಕ್ ಮಾಡಿ ಒಂದು 5-6 ಬೈಕ್ನ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಪಿಲ್ಲರ್ಸ್ 12 ಪಿಲ್ಲರ್ ಹಾಕಿದ್ದಾರೆ. ಹೆವಿ ಗೇಜ್ ಐರನ್ ಹಾಕಿದ್ದಾರೆ. 12 ಪಿಲ್ಲರು. ಅದು 20mm 18mm ರಾಡ್ ಯೂಸ್ ಮಾಡಿರೋದು. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗುಂಡಿ. ಇದು ಅದಿದ್ರೇ BBMP ಲಿಮಿಟಲ್ಲಿ, ಅದು ಏಕಾತ ಇದ್ದರೆ ಪರ್ಮಿಷನ್ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ. ಇದು KEB ಮೀಟ್ರು ಪರ್ಮನೆಂಟ್ ಆಲ್ರೆಡಿ ಬಂದಿದೆ ನೋಡಿ. ನಂಬರ್ಸ್ ಎಲ್ಲ ಇದ್ದರೆ ಅದು ಪರ್ಮನೆಂಟ್ ಅಂತ ಅರ್ಥ. ಇದು ಲಿಫ್ಟ್. 5 ಜನ ಅಟ್ ಎ ಟೈಮ್ ಈ ಲಿಫ್ಟಲ್ಲಿ ಹೋಗ್ಬೋದು. ಚೆಕ್ ಮಾಡ್ತೀನಿ ನೋಡಿ ಆನಲ್ಲಿ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಸುಮ್ಮನೆ ಕೆಲವೊಬ್ಬರು ಟೆಂಪ್ರರಿ ಹಂಗೆ ಇಟ್ಟಿರ್ತಾರೆ. ಹಾಗಾಗಿ ಇದೆ ಪರ್ಮನೆಂಟಾಗಿ ಇಟ್ಟಿದ್ದಾರೆ. ಅದು ವರ್ಕ್ ಆಗ್ತಾ ಇದೆ. ಇದೇನು ಲಿಫ್ಟ್ ಮಾಡೋಕ್ಕಾಗಲ್ಲ ಕಣ್ರಿ. ಇದು ಬೋರ್ವೆಲ್ಲು. 2 ಇಂಚು ನೀರು ಬರುತ್ತೆ. ವಾಟರ್ ಪ್ರಾಬ್ಲಮೇ ಇಲ್ಲ. ಇದು ಸಂಪ್. ಎಷ್ಟು 1,000 ಲೀಟ್ರ್ ಕೆಪಾಸಿಟಿ ಇದೆ? 18,000 ಲೀಟ್ರ್ ಕೆಪಾಸಿಟಿ ಪ್ಲಸ್ ಇದೆಯಂತೆ. ಯಾಕಂದರೆ ಇದೆಯಂತಂತ ಯಾಕೆ ಹೇಳ್ತೀನಿ, ನಾನು ಚೆಕ್ ಮಾಡೋಕ್ಕಾಗಲ್ಲ ಕಣ್ರಿ. ಅವ್ರು ಹೇಳಿದ್ದು ನಾನು ಹೇಳ್ಬೇಕು ನಿಮಗೆ. ನೋಡಿ, ಕಾರ್ ಪಾರ್ಕಿಂಗ್ ಎಷ್ಟು ವಿಶಾಲವಾಗಿದೆ, ಭಾಳ ಚೆನ್ನಾಗಿದೆ. ಇನ್ನೊಂದು ವಿಷಯ, ಈಗ ಲೇಟೆಸ್ಟಾಗಿ ಯಾವುದೇ ಮನೆ ಮಾಡಿದ್ರು ಸಂಪ್ ದೊಡ್ಡದಾಗಿ ಮಾಡ್ತಾರೆ. ಅದು ಫಿಲ್ ಮಾಡ್ಕೊಂಡ್ರೆ ಸಾಕು, ವಾಟರ್ ಪ್ರಾಬ್ಲಮ್ ಬರಲ್ಲ ನನಗೆ ಗೊತ್ತಾಗಿ. ಈಗ ಫಸ್ಟ್ ಫ್ಲೋರ್ ಹೋಗುವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ಸು. ಫಸ್ಟ್ ಫ್ಲೋರಲ್ಲಿ ಏನಿದೆ ಲಕ್ಷ್ಮೀಪತಿ? ಫಸ್ಟ್ ಫ್ಲೋರಲ್ಲಿ 2 ಸಿಂಗಲ್ ಬೆಡ್ರೂಮ್ ಇದ್ದಾವೆ. ಮತ್ತು ಲಿಫ್ಟು ಪ್ರತಿ ಫ್ಲೋರ್ಗೂ ಕಂಟಿನ್ಯೂ ಆಗಿದೆ. ಅದನ್ನು ಚೆಕ್ ಮಾಡ್ತೀನಿ ನಿಮಗೋಸ್ಕರ. ಯಾಕಂದರೆ ಪ್ರತಿಯೊಂದು ನೋಡಬೇಕು. ವಿಡಿಯೋದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 99% ಅಲ್ಲೇ ಕ್ಲಾರಿಟಿ ಬರಬೇಕು. ನೋಡಿ, ಈಗ ಲಿಫ್ಟ್ ಚೆಕ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ, ಈಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಆ 2 ಸಿಂಗಲ್ ಬೆಡ್ರೂಮ್ ನೋಡೋ ಬನ್ನಿ. ನೋಡಿ, ಇದು ಸಿಂಗಲ್ ಬೆಡ್ರೂಮ್ 1. ಫಸ್ಟ್ ಫ್ಲೋರಲ್ಲಿರುವಂಥ 1 BHK ಹೌಸ್ ಇದು 101. ನೋಡಿ, ಟೆನೆಂಟ್ಸ್ ಇದ್ದಾರೆ. ಮ್ಯಾಟೆಲ್ಲ ಇದೆ ನೋಡಿ, ಚಪ್ಪಲಿ ಎಲ್ಲ ಇದ್ದಾವೆ. ಇನ್ಸೈಡ್ ತೋರಿಸೋ. ಇನ್ಸೈಡ್ ಅವ್ರು ತೋರಿಸಲ್ವಾ ಅಂತೆ, ಪರ್ಮಿಷನ್ ಕೊಡಿ ಅಂದೆ. ಅವ್ರು ಇಲ್ಲ ನೈ ಅಂತ ಹೇಳಿದ್ರು. ಹಾಗಾಗಿ ಬೇಡ ಬಿಡು ಅಂತ ಹೇಳಿ ಔಟ್ಸೈಡೇ ತೋರಿಸ್ತೀನಿ ನಿಮಗೆ. ಈಗ 1 BHK ಹೌಸ್ 2ನ ತೋರಿಸ್ತೀನಿ. ನೋಡಿ, ಪಾಟ್ಸ್ ಎಲ್ಲ ಇದ್ದಾವೆ, ಮ್ಯಾಟ್ ಇದೆ, ಪ್ರತಿಯೊಂದು ಇದೆ. ಅಂದರೆ ಅರ್ಥ ಟೆನೆಂಟ್ ಇದ್ದಾರೆ.
ಇದು 1 BHK ಹೌಸ್ 2 101 ಅಂತ ಇದೆ ನೋಡಿ. ಆ್ಯಕ್ಚುಲಿ ಇದು 101, ಅದು 102 ಆ ಥರ ನಾನು ನಿಮ್ಗೆ ಉಲ್ಟಾ ತೋರಿಸಿದ್ದೀನಿ ಅಷ್ಟೇ. ಒಟ್ಟು ಫಸ್ಟ್ ಫ್ಲೋರಲ್ಲಿ ಎಷ್ಟು 1 BHK ಹೌಸು, 2 1 BHK ಹೌಸು. ಒಂದೊಂದು ಮನೆಗೆ ಎಷ್ಟು ಬಾಡಿಗೆ ಕೊಡ್ತಿದ್ದಾರೆ? 18,000. ಇಲ್ಲೇ ನಾನು ಕೇಳಿದ್ದು ಒಂದು ಮನೆಯಿಂದ 18,000 ಸಿಂಗಲ್ ಬೆಡ್ರೂಮ್ ಕೊಂಡ್ರಿ. ನಾನಂತೂ ಬೆಚ್ಚ ಬಿದ್ದೋದೆ. 18,000 ಕೊಡ್ತಾರಲ್ರು ಇವರು ಅಂತ. ಈಗ ಲಿಫ್ಟಲ್ಲಿ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ನಾನು ಮಾಡ್ತೀನಿ ನೋಡಿ. ಲಿಫ್ಟ್ ಓಪನ್ ಆಯಿತು. ಓಕೆ, ಲಿಫ್ಟಲ್ಲಿ ಎಂಟ್ರಿ ಅದೇ. ಓಕೆ, ಸೆಕೆಂಡ್ ಫ್ಲೋರ್ ನೋಡಿ, ಬಟನ್ ಪ್ರೆಸ್ ಮಾಡಿದೆ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಡೋರ್ಸ್ ಕ್ಲೋಸ್ ಆದವು. ನೈಸ್. ಎಸ್, ಈಗ ನಾವು ಸೆಕೆಂಡ್ ಫ್ಲೋರು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಲಿಫ್ಟಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನೋಡಿ. ಸೆಕೆಂಡ್ ಫ್ಲೋರು ಆಗಮನ ಆಯಿತು, ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಓಪನ್ ಆಯ್ತು ನೋಡಿ. ಪ್ಲ್ಯಾನ್ ಸೂಪ್ರಾಗಿದೆ ಕಣ್ರಿ. ನೋಡು, ಸ್ಟೆಪ್ಸು ಎರಡು ಕಡೆ ಯೂಸ್ ಆಗಬೇಕು ಲಿಫ್ಟ್, ಆ ರೀತಿ ಮಾಡಿದ್ದಾರೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? 2 BHK ಹೌಸ್ ಇದೆ ಕಂಪ್ಲೀಟ್. ಒಂದು ಈ ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ, ಇನ್ನು ಬೇರೆ ಮನೆಯೇ ಇಲ್ಲ. ಇದು 1ನೇ 2 BHK ಹೌಸು. ಟೆನೆಂಟ್ಸ್ ಇದ್ದಾರೆ ನೋಡಿ, ಮ್ಯಾಟೆಲ್ಲ ಇದೆ, ಅಬ್ಸರ್ವ್ ಮಾಡಿ ನೋಡಿ. ಪಾಟ್ಸು ಇದ್ದಾವೆ. ಎಷ್ಟು ಬಾಡಿಗೆ ಬರುತ್ತೆ? 30,000. 30,000 ಕೊಡ್ತಾರೆ. ಲಕ್ಷ್ಮೀಪತಿ, ನೀನು ಹೇಳೋದೇನಪ್ಪ? ಹೌದು ಸರ್, ನಾನು ನಂಬಲಿಲ್ಲ ಇದೇ ರೀತಿ. ನೀವು ನೀವು ಬಿಲ್ಡಿಂಗ್ ನೋಡೋಕೆ ಬನ್ನಿ, ತೋರಿಸ್ತಾರೆ, ಅವಾಗ ನೀವು ನಂಬ್ತೀರ. ಓಕೆ, ಲಿಫ್ಟ್ ನೋಡಿದ್ರಲ್ಲ, ಇವನ್ ಸರ್ ಥರ್ಡ್ ಫ್ಲೋರ್ಗೂ ಕಂಟಿನ್ಯೂ ಆಗಿದೆ. ವಿ ಆರ್ ಇನ್ ಥರ್ಡ್ ಫ್ಲೋರ್. ಥರ್ಡ್ ಫ್ಲೋರಲ್ಲಿ ಏನಿದೆ? 2 BHK ಹೌಸ್. ಸೆಕೆಂಡ್ ಫ್ಲೋರಲ್ಲಿ ನೋಡಿದ್ರೆ 2 BHK ಹೌಸ್ ಇದೆಯಲ್ಲ, ಡಿಟ್ಟೋ ಅದೇ ರೀತಿ ಇದೆ. ಇದು 2ನೇ 2 BHK ಹೌಸು. ಇಲ್ಲೂ ಟೆನೆಂಟ್ಸ್ ಇದ್ದಾರೆ ನೋಡಿ, ಚಪ್ಪಲಿ ಸ್ಟ್ಯಾಂಡು, ಮ್ಯಾಟು, ಪ್ರತಿಯೊಂದು ಇದೆ. ಇನ್ಸೈಡ್ ತೋರಿಸು. ಈವನ್ ಆ ಟೆನೆಂಟ್ಸು ಪರ್ಮಿಷನ್ ಕೊಟ್ಟಿಲ್ಲ, ಪ್ರೈವಸಿ ಹೋಗುತ್ತೆ ಅಂತ ಹೇಳಿ, ಸಾರಿ ಸರ್, ವಿ ಡೋಂಟ್ ಅಲೋ ಯು ಟು ಡೂ ವಿಡಿಯೋ ಅಂತ ಹೇಳಿದ್ರು. ಇಟ್ಸ್ ಓಕೆ ಅಂತ ನಾನು ಹೇಳಿದೆ. ಈಗ 4th ಫ್ಲೋರಿಗೆ ಲಿಫ್ಟಲ್ಲಿ ಹೋಗೋಣ. ಯಾಕಂದರೆ ಲಿಫ್ಟಲ್ಲೇ ಹೋಗ್ತೀನಿ ಸುಸ್ತಾಗುತ್ತಂತ ಅಲ್ಲ, ಆರಾಮಾಗಿ ಹೋಗ್ತೀನಿ ನಿಮಗೋಸ್ಕರ. ಲಿಫ್ಟ್ 4th ಫ್ಲೋರ್ ಕಂಟಿನ್ಯೂ ಆಗಿದೆಯಲ್ಲೋ ಅಂತ ಚೆಕ್ ಮಾಡಬೇಕಲ್ಲ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ನೀವು ಅಲ್ಲಿಗೆ ಬಂದು ಬೇಜಾರಾಗಬಾರ್ದು. ಇದೆ ಅಂತ ಪ್ರೂವ್ ಮಾಡಬೇಕಲ್ಲ ನಾನು. ಹಾಗಾಗಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ನೋಡಿ 4th ಫ್ಲೋರ್, ಅಲ್ಲಿ ನಂಬರ್ ಕಾಣಿಸ್ತಲ್ಲ, 4th ಫ್ಲೋರ್ಗೆ ಆಗಮನ ಆದ್ವಿ. ಅಂದರೆ 4th ಫ್ಲೋರಲ್ಲಿ ಇದ್ದೀವಿ. 4th ಫ್ಲೋರಲ್ಲಿ ಏನಿದೆ? ಐಷಾರಾಮಿ 2 BHK ಹೌಸ್ ಇದೆ. ಇದೇನು ಲಕ್ಷ್ಮೀಪತಿ? ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸು, ಥರ್ಡ್ ಫ್ಲೋರು 2 BHK ಹೌಸು, 4th ಫ್ಲೋರು 2 BHK ಹೌಸು. ಎಸ್, ನೀನು ಹೇಳಿದ್ದು ಕರೆಕ್ಟ್. ಈ ಐಷಾರಾಮಿ 2 BHK ಹೌಸು ಓನರ್ಗಂತ ಹಾಗೆ ಎಂಟಿ ಬಿಟ್ಟಿದ್ದಾರೆ, ಬಾಡಿಗೆಗೆ ಯಾರಿಗೂ ಕೊಟ್ಟಿಲ್ಲ. ಅಕಸ್ಮಾತ್ ನೀವು ಬಿಲ್ಡಿಂಗ್ ತೊಗೊಂಡ್ರೆ ವಾಸ ಮಾಡಬೇಕು ಅಂದರೆ ಈ ಫ್ಲೋರಲ್ಲಿ, ಈ ಮನೆಯಲ್ಲಿ ಇರ್ಬೋದು. ಯಾಕಂದರೆ ಲಿಫ್ಟು ಎಲ್ಲನೂ ಇದೆಯಲ್ಲ, ಫೆಸಿಲಿಟಿ ಭಾಳ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ಐಷಾರಾಮಿ 2 BHK ಹೌಸ್ ಮೈನ್ ಡೋರ್ ತೋರಿಸಿದ್ದೀನಿ. ಫೇಸಿಂಗ್ ಈಸ್ಟು, ಫ್ರೇಮು ಡೋರ್ 2 ಟೀಕ್ ಕೂಡ ಕಣ್ರಿ, ಚೆನ್ನಾಗಿದೆ ನೋಡಿ. ಹೌಸ್ ನಂಬರ್ 401. ನಂಬರ್ಸ್ ಎಲ್ಲ ಹಾಕಿದರೆ ನೀವು ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ಸೈಡ್ ಹೋಗಿ ನೋಡೋಣ. ಎಸ್, ಬನ್ನಿ. ಶೋಯಿಂಗ್ ಯೋ ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಹಾಲ್. ಸುಂದರವಾದ ಹಾಲನ್ನು ತೋರಿಸ್ತೀನಿ ನೋಡಿ. ಹಾಲು ಮಸ್ತಿದೆ, ಸಖತ್ತಾಗಿದೆ. ಹಾಲಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಎಸ್, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಯಾನು ಫಿಟ್ ಮಾಡಿದ್ದಾರೆ. ವಿಂಡೋ, ದೊಡ್ಡ ವಿಂಡೋ ಇದೆ. ಸ್ಪೇಷಿಯಸ್ ಇದೆಯಾ? ಎಸ್, ಸ್ಪೇಷಿಯಸ್ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಅದು ಕ್ವಾಲಿಟಿ ಗ್ರಾನೈಟ್ಸ್ ಯೂಸ್ ಮಾಡಿರೋದು ನೋಡಿ. ಹಾಲು ವಿಶಾಲವಾಗಿದೆ. ಪ್ಲ್ಯಾನಿಂಗ್ ಅಂತೂ ಸಖತ್ತಾಗಿದೆ ಕಣ್ರಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಹಾರ್ಟ್ಫುಲ್ಲಾಗಿ ಹೇಳ್ತಿದ್ದೀನಿ, ಪ್ಲ್ಯಾನಿಂಗ್ ಮಸ್ತಿದೆ. ಒಂದ್ಸಲ ವಿಸಿಟ್ ಮಾಡಿ, ನೀವು ಇಷ್ಟಪಡ್ತೀರ ನೋಡಿ. POP ಹೆಂಗಿದೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಇದು ವಿಂಡೋ, ಸ್ಲೈಡಿಂಗ್ ಅಲ್ಯೂಮಿನಿಯಂ ವಿಂಡೋ. ಇದು ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಅದು 3 ವಿಂಡೋಸ್ ಇದೆ. ಏನೋ ಮಸ್ಕಿಟೋ ಮೆಸ್ಸು ಇದೆ ನೋಡಿ. ಇದು ಅದ್ದೂರಿ TV ಕ್ಯಾಬಿನೆಟ್. ಬಾ TV ಕ್ಯಾಬಿನೆಟ್ ಸಕ್ಕದಾಗಿದೆ, ಮಿಂಚ್ತಾ ಇದೆ, ಅಟ್ರಾಕ್ಟಿವ್ ಆಗಿದೆ ಕಣ್ರಿ. ಯೂಸ್ ಮಾಡಿರೋ ಶೀಟು ಮಸ್ತು, ಕ್ವಾಲಿಟಿ ಸಕ್ಕದಾಗಿದೆ ನೋಡಿ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಕಣ್ರಿ.
ಸೂಪರ್. ನೋಡಿ ಡ್ರಾಸ್ ಎಲ್ಲ ಓಪನ್ ಮಾಡ್ತಿದ್ದೀನಿ, ಎಲ್ಲ ನೀಟಾಗಿ ಚೆಕ್ ಮಾಡಿ. ನೀವು ತೊಗೊಂಬೋರು ಪ್ರತಿಯೊಂದು ಚೆಕ್ ಮಾಡೋಕೆ ನೋಡಿ. ಅಲ್ಲಿ ಪಾಯಿಂಟ್ ಸ್ವಿಚ್ ಪಾಯಿಂಟ್ಸ್ ಇದ್ದಾವೆ, ಪ್ಲಗ್ ಪಾಯಿಂಟ್ಸ್. ಇಲ್ಲೇನಿಡ್ಬೋದು, ಅಕಸ್ಮಾತ್ ನಿಮಗೇನು ಅವಾರ್ಡ್ಸು ರಿವಾರ್ಡ್ಸು ಬಂದರೆ, ಇಲ್ಲ ಮಕ್ಕಳ ಪ್ರೈಸಸ್ ಬಂದರೆ ಅಲ್ಲೂ ಇಡ್ಬೋದು. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲು ಇಷ್ಟ ಆಯ್ತಾ ನಿಮಗೆ? ಎಸ್, ಇಷ್ಟ ಆಗಿರುತ್ತೆ. ನನಗೂ ಇಷ್ಟ ಆಯಿತು, ಯಾಕಂದರೆ ತುಂಬ ಮನೆಗಳು ನೋಡ್ತಿರ್ತೀನಲ್ಲ, ಅದೇ ರೀತಿ ಈ ಮನೆಯೂ ನೋಡಿದಾಗ ನನಗೆ ಇಷ್ಟ ಆಯಿತು. ಚೆನ್ನಾಗಿದೆ ಪ್ಲಾನಿಂಗು. ಇದು ಪೂಜಾ ರೂಮು. ಫ್ರೇಮ್ ಡೋರ್ 2, ಟೀಕುಡ್. ಪೂಜಾ ರೂಮಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಟೇಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ನೈಸ್. ಓಕೆ, ದೇವರು ಕೂರಿಸ್ಲಿಕ್ಕೆ ಗ್ರಾನೈಟ್ ಪೀಸ್ ಹಾಕಿದ್ದಾರೆ. ಇವನ್ ಕೆಳಗಡೆನೂ ಗ್ರಾನೈಟೆ. ನೋಡಿದ್ರಲ್ಲ ಹಾಲು, ಇನ್ನೂ ನೋಡ್ಬೇಕಾ? ಸಾಕಲ್ವಾ? ಈಗ ಇಟಾಲಿಯನ್ ಮಾಡ್ಯುಲರ್ ಕಿಚನ್ ನೋಡೋಣ. ಅದು ನೋಡಿದ್ರೆ ನೀವು 30-40 ಇರುವಂಥ ಮಾಡ್ಯುಲರ್ ಕಿಚನ್ ಅಂದ್ಕೊಳಲ್ಲ, ದೊಡ್ಡದು 60-40 ಮಾಡ್ಯುಲರ್ ಕಿಚನ್ ಇದ್ದಂಗಿದೆ ನೋಡಿ. ಎಷ್ಟು ಸ್ಪೇಷಿಯಸ್ ಆಗಿದೆ, ವಿಶಾಲವಾಗಿದೆ, ಸಕ್ಕತ್ತಾಗಿದೆ ನೋಡಿ. ಇದು ಮಾಡ್ಯುಲರ್ ಕಿಚನ್ ಕಮ್ ಡೈನಿಂಗ್ ಹಾಲು. ಇಲ್ಲಿ ಸ್ಟಾರ್ಟಿಂಗ್ ಇರೋ ಡೈನಿಂಗ್ ಹಾಲು. ಆ ಡೈನಿಂಗ್ ಹಾಲ್ ಹತ್ರನೂ ದೊಡ್ಡ ವಿಂಡೋ ಇದೆ ನೋಡಿ. ಸುತ್ತು ಲಾಫ್ಟ್ ಕೊಟ್ಟಿದ್ದಾರೆ ನೋಡಿ. ಈ ಡೈನಿಂಗ್ ಹಾಲಲ್ಲಿ ಆರಾಮಾಗಿ ಒಂದು 5 ಜನ ಅಟ್ ಎ ಟೈಮ್ ಕೂತ್ಕೊಂಡು ಊಟ ಮಾಡ್ಬೋದು. ಇದೆಲ್ಲ ಪ್ಲೇಟು, ಗ್ಲಾಸು, ಸಾಲ್ಟ್ ಅಂಥವೆಲ್ಲ ಇಡಲಿಕ್ಕೆ ಪ್ರಾವಿಷನ್ ನೋಡಿ. ಆ ಕಟ್ಟನ್ ರಾಡ್ಸ್ ಎಲ್ಲ ಆಲ್ರೆಡಿ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. 3 ಲೇಯರ್ ವಿಂಡೋಸ್ ಇರೋದು. ಕಟ್ಟನ್ ರಾಡ್ಸ್ ಯಾಕೆ ತೋರಿಸಿದೆ ಅಂದರೆ, ಯೂಶ್ವಲಿ ಸೇಲ್ ಬಿಲ್ಡಿಂಗಲ್ಲಿ 99% ಆ ಕಟ್ಟನ್ ರಾಡ್ಸ್ ಎಲ್ಲ ಕೊಡಲ್ಲ. ಇವ್ರು ಕೊಟ್ಟಿದ್ದಾರೆ ಅಂದರೆ ಸ್ವಂತಕ್ಕಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಮೇ ಬಿ ಸ್ವಂತಕ್ಕಿರ್ಬೋದು ಅಂತ ನಿಮಗದು ತೋರಿಸ್ಲಿಕ್ಕೆ ಹೇಳಿದೆ. ಲಾಫ್ಟ್ ನೋಡಿ, ಜಸ್ಟ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಹಿಂಗೇನು ನೀವು ಕಷ್ಟಪಟ್ಟು ಓಪನ್ ಮಾಡೋ ಕೆಲಸ ಇಲ್ಲ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ. ಈ ಸೈಡಿಂದ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ವಿಂಡೋ ಇದೆ, ಕ್ವಾಲಿಟಿ ವುಡ್ ಯೂಸ್ ಮಾಡಿದ್ದಾರೆ ಇಂಟೀರಿಯರ್ಸ್ಗೆಲ್ಲ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಕಿಚನ್ ಸ್ಲ್ಯಾಬು ಮಸ್ತ್. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತೀನಿ ನೋಡಿ. ಆ ಕಿಚನ್ ಬ್ಯಾಸ್ಕೆಟ್ ನೋಡ್ತೀನಿ ಗೊತ್ತಾಗುತ್ತೆ ಕ್ವಾಲಿಟಿ ಇದೆಯಾ ಇಲ್ವ ಅಂತ. ಕ್ವಾಲಿಟಿ ಸಕ್ಕತ್ತಾಗಿದೆ, ನಂಬರ್ 1 ಇದೆ. ನೋಡಿದ್ರಲ್ಲ, ಇಂಟೀರಿಯರ್ಸ್ಗೆ ಯೂಸ್ ಮಾಡಿರುವಂಥ ಮೆಟೀರಿಯಲ್ ಅಲ್ಲ, ಅಲ್ಯೂಮಿನಿಯಂ ಮೆಟೀರಿಯಲ್ಲು, ಕ್ವಾಲಿಟಿ ಮೆಟೀರಿಯಲ್ಲು ನೋಡಿ. ಹಿಂಗೆ ಜೋರಾಗಿ ತೆಳೆದ್ರು ಸಾಫ್ಟ್ ಕ್ಲೋಸರ್ ಇದ್ದಾರ, ನಿಧಾನಕ್ಕೆ ಹೋಗಿ ಕ್ಲೋಸ್ ಆಗುತ್ತೆ. ಫಟ್ ಅಂತ ಹೋಗಿ ಕ್ಲೋಸ್ ಆಗಲ್ಲ. ನೋಡಿದ್ರಲ್ಲ, ಸಿಂಕ್ ನೋಡ್ರಿ, ಎಷ್ಟು ದೊಡ್ಡ ಸಿಂಕ್. ಸಿಂಕು ಕ್ವಾಲಿಟಿ ಸಿಂಕ್ಗೆ ಫಿಟ್ ಮಾಡಿದ್ದಾರೆ. ನೈಸ್. ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಜಾಗ್ವಾರ್. ಇದೇನು ಯುಟಿಲಿಟಿ ಡೋರ್, ರೆಡಿಮೇಡ್ ಡೋರ್. ಯುಟಿಲಿಟಿ ನೋಡೋಣ ಬನ್ನಿ. ಶೋಯಿಂಗ್ ಯು ಯುಟಿಲಿಟಿನೂ ದೊಡ್ಡದಾಗಿದೆ. ಯುಟಿಲಿಟಿಯಲ್ಲಿ ನೋಡಿ ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷನ್ನು ಇಡ್ಬೋದು, ಪಾತ್ರೆಗಳು ತೊಳಿಬೋದು, ಅಷ್ಟು ಜಾಗ ಇದೆ. ಮತ್ತೊಮ್ಮೆ ಈ ಸೈಡಿಂದ ಈ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲ, ಈ ವಿಶಾಲವಾದ ಮಾಡ್ಯುಲರ್ ಕಿಚನನ್ನು ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ, ಈ ರೀತಿ ಮಾಡ್ಯುಲರ್ ಕಿಚನ್ ಸ್ಪೇಷಿಯಸ್ ಇದ್ದರೆ ಗ್ಯಾರಂಟಿ ಮನೆ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಈಗ ಬೆಡ್ರೂಮ್ 1 ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್ 1. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ಫ್ಯಾನ್ ಫಿಟ್ ಮಾಡಿದ್ದಾರೆ. ವಿಂಡೋ ಇದೆ. ವಿಂಡೋಸ್ಗೆಲ್ಲ ಕಟ್ಟನ್ ರಾಡ್ಸ್ ಹಾಕಿದ್ದಾರೆ ನೋಡಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕ್ಬೋದಾ? ಎಸ್, ಕಿಂಗ್ ಸೈಜ್ ಕಾಟ್ ಆಗ್ಬೋದು. ವೆಂಟಿಲೇಷನ್ ಹೆಂಗಿದೆ? ಸಾಗದಾಗಿದೆ. ಯಾಕೆ ಅಲ್ಲಿ ನೋಡಿ, ವಿಂಡೋ, ದೊಡ್ಡ ವಿಂಡೋ ಇದೆ, ಮತ್ತು ಅಲ್ಲಿ ಬಾಲ್ಕನಿನೂ ಇದೆ. ಅದರಿಂದ ನೀವು ಡೇ ಟೈಮ್ ಲೈಟೇ ಬೇಕಿರಲ್ಲ, ಆ ರೀತಿ ಬೆಳಕಿರುತ್ತೆ ಕಣ್ರಿ. ರೋಡ್ ಸೈಡ್ ಇರುವಂಥ ಮಾಸ್ಟರ್ ಬೆಡ್ರೂಮ್ ಇದು ನೋಡಿ. ಅಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಇದೆ. ಅಕಸ್ಮಾತ್ ಮೇಕಪ್ ಆಗಬೇಕು ಅಂದರೂ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ, ಆ ಮೇಕಪ್ ಕಿಟ್ ಇಟ್ಕೊಳಕ್ಕೆ.
ನೋಡಿ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ವಾರ್ಡ್ರೋಬ್ಸ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟು, ಈವನ್ ಇಲ್ಲೂ ಅಷ್ಟೇ ಪ್ರೆಸ್ಸಿಂಗೆ ಕಾಂಪ್ರಮೈಸ್ ಆಗಿಲ್ಲ. ಬನ್ನಿ ವಾರ್ಡ್ರೋಬ್ ಚೆಕ್ ಮಾಡ್ತೀನಿ. ವಾರ್ಡ್ರೋಬ್ಸ್ಗೆಲ್ಲ ಸ್ಲೈಡಿಂಗ್ ಡೋರ್ಸು ನೋಡಿ, ಜೋರಾಗಿ ತೇಳ್ತೀನಿ ನೋಡು, ಎಷ್ಟು ನಿಧಾನಕ್ಕೆ ಹೋಗಿ ಕ್ಲೋಸ್ ಆಗುತ್ತೆ. ಅದನ್ನೇ ಸಾಫ್ಟ್ ಕ್ಲೋಸರ್ ಅಂತಾರೆ ನೋಡಿ. ಈ ಸೈಡು ತೋರಿಸ್ತೀನಿ. ಈ ಕಡೆ ಡ್ರಾಸ್ ಓಪನ್ ಮಾಡಲ ನೋಡಿ. ಶೆಲ್ಸ್, ನೀವು ಬಟ್ಟೆ ಅವೆಲ್ಲ ಪ್ರತಿಯೊಂದು ಸ್ಟೋರ್ ಮಾಡಬೇಕಲ್ಲ, ಅದಕ್ಕೆಲ್ಲ ಶೆಲ್ಸ್ ಇದ್ದಾವೆ. ಡ್ರಾಸು, ನೀವು ಜ್ಯುವೆಲ್ಲರೀಸ್ ಇಡೋದಕ್ಕೆ ಅದೆಲ್ಲ ಇಲ್ಲಿಡಲ್ಲ ಬಿಡು, ನಮಗೂ ಗೊತ್ತು. ಇಂಥ ಜಾಗದಲ್ಲಿಟ್ಟರೆ ನಿಮಗೂ ಭಯ ಇರುತ್ತೆ, ಹಂಗಾಗಿ ಅಲ್ಲಿಡಲ್ಲ. ಅದು ಡ್ರಾಸ್ ಯೂಸ್ ಆಗ್ತವೆ ಟೆಂಪ್ರರಿ, ನೀವು ಜ್ಯುವೆಲ್ಲರಿ ಇಡ್ಸೋಕ್ಕೋ ಇಲ್ಲ ಏನೋ ಚಿಲ್ಲರೆ ಕಾಸು ಇಡೋದಕ್ಕೆ. ನೋಡಿ ಲಾಫ್ಟ್, ಇಲ್ಲೂ ಪ್ರೆಸ್ ಮಾಡೋದು ಸಾಕು ಓಪನ್ ಆಗುತ್ತೆ ನೋಡಿ. ಸ್ಟ್ಯಾಂಡಿಂಗ್ ಮಿರರ್, ದೊಡ್ಡ ಸ್ಟ್ಯಾಂಡಿಂಗ್ ಮಿರರ್. ನೋಡಿ ಇಲ್ಲೆಲ್ಲ ನೀವು ಮೇಕಪ್ ಕಿಟ್ಟನ್ನು ಇಡ್ಬೋದು. ನಾನು ಹೆಣ್ಮಕ್ಳಿಗೆ ಅಂತ ಹೇಳ್ತಿಲ್ಲ, ಗಂಡು ಮಕ್ಕಳು ನಮಗೂ ಇವನ್ ಈಗಲೂ ನಾವು ಮೇಕಪ್ ಹಾಕ್ತೀವಲ್ಲ, ಪೌಡ್ರು, ಫೇರ್ ಆ್ಯಂಡ್ ಲವ್ಲಿ ಅಂತೆ, ಫೇರ್ ಆ್ಯಂಡ್ ಹ್ಯಾಂಡ್ಸಮು, ಇನ್ನು ತಲೆಗೆ ಜೆಲ್ ಹಚ್ಚೋದು, ಏನೇನೋ ಮಾಡ್ತೀವಿ ನಾವು. ಅವೆಲ್ಲ ಸ್ಟೋರ್ ಮಾಡಲಿಕ್ಕೆ ಅದು ಪ್ರಾವಿಷನ್. ಇದು ಬಾಲ್ಕನಿ ಡೋರು. ಹೋಗೋಣ ಬನ್ನಿ ಇನ್ಸೈಡ್ ಬಾಲ್ಕನಿ ನೋಡೋಣ. ಶೋಯಿಂಗ್ ಯು ಬಾಲ್ಕನಿ ನೋಡ್ರಿ, ಎಷ್ಟು ದೊಡ್ಡ ಬಾಲ್ಕನಿ, ಚೆನ್ನಾಗಿದೆ, ಸೂಪರ್. ಅದು ರೋಡ್ ಸೈಡ್ ಇರೋದ್ರಿಂದ ಬಾಲ್ಕನಿ, ಗಾಳಿ ಬೆಳಕು ಮಸ್ತ್ ನೋಡಿ. ಎಲಿವೇಶನ್ಗೆ ಬರುತ್ತಲ್ಲ, ಅದರಲ್ಲಿ SS ಸ್ಟೀಲು ಮತ್ತು ಟಫನ್ ಗ್ಲಾಸ್ ಹಾಕಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ವಾರ್ಡ್ರೋಬು, ಫಾಲ್ ಸೀಲಿಂಗು, ಫ್ಲೋರಿಂಗು ಪ್ರತಿಯೊಂದು ಕಾಣಿಸ್ತದೆ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇಲ್ವಾ? ಇದೆ, ತೋರಿಸ್ತೀನಿ ಬನ್ನಿ. ಯಾಕೆ ಅಷ್ಟೊಂದು ಹತ್ರ? ಇದು ಹ್ಯಾಂಡ್ ವಾಶ್ ಬೇಷನ್ನು ಮತ್ತು ಮಿರ್ರರು ಇದೆ ನೋಡಿ. ಹ್ಯಾಂಡ್ ವಾಶ್ ಮಾಡುವಾಗ, ಫೇಸ್ ವಾಶ್ ಮಾಡುವಾಗ ಮುಖ ನೋಡ್ಕೊಳ್ಲಿಕ್ಕೆ ಮಿರ್ರರು ಇದೆ. ಕ್ವಾಲಿಟಿನೇ ಹಾಕಿದ್ದಾರೆ ಕಣ್ರಿ, ಎಲ್ಲ ಜಾಗ ಬರೆ. ಈಗ ಅಟ್ಯಾಚ್ಡ್ ಟಾಯ್ಲೆಟ್ ತೋರಿಸ್ತೀನಿ. ಅಟ್ಯಾಚ್ಡ್ ವಾಶ್ರೂಮ್, ಅಟ್ಯಾಚ್ಡ್ ಟಾಯ್ಲೆಟ್, ಅಟ್ಯಾಚ್ಡ್ ರೆಸ್ಟ್ ರೂಮ್, ಯುವರ್ ವಿಶ್, ಏನು ವರ್ಡ್ ಆದರೂ ಯೂಸ್ ಮಾಡ್ಬೋದು. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ಗೀಸರು ಇದೆ ಕಣ್ರಿ, ಗೀಸರ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಇದೆ, ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಕಮೋಡ್ ಫಿಟ್ ಮಾಡ್ಯಾರೆ, ಹ್ಯಾಂಡ್ ವಾಶ್ ಬೇಷನ್ ಮತ್ತು ಅಂದರೆ ಸಿಂಕ್ ಇದೆ. ಸೂಪರ್ ಕಣ್ರಿ, ವಾಲ್ ಮೌಂಟ್ ಕಮೋಡು, ವೆರಿ ನೈಸ್. ಲೇಟೆಸ್ಟಾಗಿ ಮಾಡ್ರನ್ ಆಗಿ ಏನೇನು ಇರಬೇಕೋ ಒಂದು ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ಅದೆಲ್ಲನೂ ಕೊಟ್ಟಿದ್ದಾರೆ ಕಣ್ರಿ ನೋಡಿ. ಜಸ್ಟ್ ನೀವು ತೊಗೊಂಡು ಗೃಹಪ್ರವೇಶ ಮಾಡ್ಕೊಂಡು ವಾಸ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಬಾಡಿಗೆಯವರು ವಾಸ ಮಾಡ್ತಿದ್ದಾರೆ ಅಂದರೆ ಎಲ್ಲ ಫೆಸಿಲಿಟಿ ಇದ್ರೇ ವಾಸ ಮಾಡೋಕ್ಕಾಗೋದು. ಅದೇ ರೀತಿ ನೀವು ಆಲ್ರೆಡಿ ಇದು ರೆಡಿ ಇದೆ, ನೀವು ಇಮ್ಮಿಡಿಯೇಟ್ಲಿ ಗೃಹಪ್ರವೇಶ ಮಾಡಿ ವಾಸ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದೆ ಲಾಜಿಕಲಿ. ಓಕೆ, ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ. ಓಕೆ, ಈ ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಈ ಅಟ್ಯಾಚ್ಡ್ ಕಿಚನನ್ನು ಅಬ್ಸರ್ವ್ ಮಾಡಿ. ಓಕೆ, ಅಕಸ್ಮಾತ್ ಇದು ಈ ಬಿಲ್ಡಿಂಗ್ ತೊಗೊಂಡು ಇದು ಎಂಟಿ ಇದೆಯಲ್ಲ, ಇದು ಬಾಡಿಗೆ ಕೊಟ್ಟರೆ ಎಸ್ 30,000 ಬರುತ್ತೆ. ಟೋಟಲ್ 1,30,030 ಅಂತ ಹೇಳಿದ್ದು ಅದಕ್ಕೇ. ಇದು ಲೆಸ್ ಮಾಡಿದ್ರೆ ಎಷ್ಟು ಬರ್ಬೋದು? 1,98,000 ಆಜುಬಾಜು ಬರುತ್ತೆ. ಓಕೆ, ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2 ಡೋರ್, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ, ಫ್ಯಾನ್ ಇದೆ, ವಿಂಡೋ ಇದೆ. ವಿಂಡೋಗೆ ನೋಡಿ, ಪ್ರತಿ ವಿಂಡೋಗೂ ಕರ್ಟನ್ ರಾಡ್ ಹಾಕಿದ್ದಾರೆ. ಯಾಕೆ ಪದೇ ಹೇಳ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ 99% ನಾನು ತುಂಬ ಬಿಲ್ಡಿಂಗ್ಸ್ ನೋಡ್ತಿರ್ತೀನಿ, ಸೇಲ್ ಬಿಲ್ಡಿಂಗ್ ಆದರೆ ಕರ್ಟನ್ ರಾಡ್ಸ್ ಎಲ್ಲ ಹಾಕಲ್ಲ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕ್ವೀನ್ ಸೈಜ್ ಕಾಟ್ ಹಾಕ್ಬೋದು ಆರಾಮಾಗಿ. ಇದು ನೋಡಿ, ವರ್ಕಿಂಗ್ ಟೇಬಲು, ಸ್ಟಡಿ ಟೇಬಲು, ಬುಕ್ಸ್ ಎಲ್ಲ ಅಲ್ಲಿ ಸ್ಟೋರ್ ಮಾಡ್ಬೋದು ಮೇಲೆ. ಈ ಸೈಡು ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಮಿರ್ರರ್ ಇದೆ. ವಾರ್ಡ್ರೋಬ್ಸ್ ಚೆಕ್ ಮಾಡ್ತೀನಿ ಬನ್ನಿ. ಇಲ್ಲೇನೋ ಕ್ವಾಂಟಿಟಿ ಲೆಸ್ ಮಾಡಿದ್ದಾರೆ, ಸಾಫ್ಟ್ ಕ್ಲೋಸರ್ ಇದೆಯಾ, ಎಲ್ಲನೂ ಚೆಕ್ ಮಾಡಬೇಕು ಮನೆ ತಗೋವಾಗ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡುವಾಗ ಪ್ರತಿ ಒಂದು ನೋಡ್ಬೇಕು ನಾವು. ಓಕೆ, ಈವನ್ ಬೆಡ್ರೂಮ್ 2 ವಿಶಾಲವಾಗಿದೆ ನೋಡಿ. ಇಲ್ಲಿ ಕಾಮನ್ ಹ್ಯಾಂಡ್ ವಾಶ್ ಬೇಷನ್ನು, ಸ್ಟ್ಯಾಂಡಿಂಗ್ ಮಿರ್ರರು ಎಲ್ಲನೂ ಕೊಟ್ಟಿದ್ದಾರೆ. ಈ ಲೆಫ್ಟ್ ಸೈಡ್ ಇದು ಕಾಮನ್ ಟಾಯ್ಲೆಟ್. ಶೋಯಿಂಗ್ ಯು
ಕಾಮನ್ ವಾಶ್ರೂಮ್. ಈ ಕಾಮನ್ ವಾಶ್ರೂಮಲ್ಲಿ ಗೀಸರ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಇದೆ, ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಕಮೋಡ್ ವಾಲ್ ಮೌಂಟ್ ಕಮೋಡ್ ಇದೆ, ಹ್ಯಾಂಡ್ ವಾಶ್ ಬೇಷನ್ನು ಇದೆ, ವಿಶಾಲವಾಗಿದೆ, ಸ್ಪೇಷಿಯಸ್ ಇದೆ ನೋಡಿ. ಈವನು ಇನ್ಸೈಡು ಮಿರರ್ ಫಿಟ್ ಮಾಡಿದ್ದಾರೆ. ನೈಸ್, ನೋಡಿದ್ರಲ್ಲ, ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ, ಡೂಪರ್ ಆಗಿದೆ. ನೀವು ಮಿಸ್ ಮಾಡಬೇಡಿ. ಮನೆ ನೋಡ್ತಿದ್ರೆ ಅದು ತುಂಬ ಜನ ಏಕಾತ ಇದ್ದಾರೆ ನೋಡಿ, ಸೊ ಒಳ್ಳೆ ರೆಂಟ್ ಬರೋ ಥರ ನೋಡಿ ಅಂತ. ಈವನ್ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು, ಒಂದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಲೋನು ಇದೆ. ಸೊ ಲೋನು ಇದೆ ಅಂದರೆ ಕ್ಲಿಯರ್ ಟೈಟಲ್ ಡಾಕ್ಯುಮೆಂಟ್ಸು. ಅದು ACS ಲೇಔಟ್ ಅಂದರೆ ನಿಮ್ಗೆ ಗೊತ್ತಿರೋದು, ಆ ಏರಿಯಾ ಹೋಗಿ ಕೇಳಿ, ಕಣ್ಮುಚ್ಕೊಂಡು ತಗೊಳ್ಳಿ ಅಂತಾರೆ, ಅಷ್ಟು ಫೇಮಸ್ ಲೇಔಟ್. ಹೈಲೈಟ್ಸ್ ಅಂತೀರಾ, ಬಾಷ್ ಕಂಪನಿ ಜಸ್ಟ್ 1 ಕಿಲೋಮೀಟ್ರು, ಕೂಡ್ಲು ಗೇಟ್ ಮೆಟ್ರೋ ಸ್ಟೇಷನು 1/2 ಕಿಲೋಮೀಟರು, ಎಲೆಕ್ಟ್ರಾನ್ ಸಿಟಿ 2 ಕಿಲೋಮೀಟ್ರು, HSR ಲೇಔಟು 2 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ ಕಣ್ರಿ. ಫೇಮಸ್ ಸ್ಕೂಲ್ಸು, ಕಾಲೇಜಸ್ ಎಲ್ಲನೂ ಹತ್ರನೇ. ಇನ್ನು ACS ಲೇಔಟ್ ಅಂದರೆ ನಿಮ್ಗೆ ಹೇಳೋ ಕೆಲಸನೇ ಇಲ್ಲ, ನೀವು ಜಸ್ಟ್ ಗೂಗಲ್ ಮಾಡಿ. ಪ್ರೈಸ್ 3,29 lakh. ಎಷ್ಟು? 3,29,00,000. ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. 3,29,00,000 ವರ್ತಿದೆಯಾ ಈ ಬಿಲ್ಡಿಂಗು ಸರ್? ಅದು ACS ಲೇಔಟು. ಸೈಟ್ ವಿಚಾರಿಸಿ, ನೆಕ್ಸ್ಟ್ ವರ್ತಿದೆ ಅಂದರೆ ವಿಸಿಟ್ ಮಾಡಿ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.